ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ವಾರದ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ. ಶನಿವಾರ ಬಂತು ಅಂದ್ರೆ ಸಾಕು, ಬಿಗ್ ಬಾಸ್ಗಿಂತ ಕಿಚ್ಚ ಸುದೀಪ್ ಅವರಿಗಾಗಿ ಟಿವಿ ಆನ್ ಮಾಡೋರೇ ಜಾಸ್ತಿ. ಹೌದು, ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಕಾಸ್ಟ್ಯೂಮ್ ನೋಡಲು ಸ್ವಲ್ಪ ಜನ ಆದ್ರೆ ಇನ್ನು ಸ್ವಲ್ಪ ಜನ ಕಿಚ್ಚನ ಶೂಸ್ ಯಾವುದು, ಕಿಚ್ಚನ ಹೇರ್ ಸ್ಟೈಲ್ ಹೇಗಿದೆ, ಕಿಚ್ಚನ ಲುಕ್ ನೋಡೋಕೆ ಎಷ್ಟೋ ಜನ ಇರ್ತಾರೆ. ಇನ್ನು ಈ ವಾರದಲ್ಲಿ ಯಾವ ಸ್ಪರ್ಧೆಗೆ ಬುದ್ಧಿವಂತಿಕೆಯಿಂದ ಕಿಚ್ಚ ಮಾತನಾಡ್ತಾರೆ, ಯಾವೆಲ್ಲ ಸ್ಪರ್ಧೆಗೆ ಕಿಚ್ಚ ಖಡಕ್ ಪ್ರಶ್ನೆ ಕೇಳ್ತಾರೆ, ಯಾವೆಲ್ಲ ಸ್ಪರ್ಧೆಗೆ ಕಿಚ್ಚ ತರಾಟೆಗೆ ತಗೊಳ್ತಾರೆ ಎಂದು ಕುತೂಹಲದಿಂದ ಕಾಯ್ತಿರುವ ವೀಕ್ಷಕರು ಒಂದಿಷ್ಟು ಜನ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇಬ್ಬರು ಖಡಕ್ ಸ್ಪರ್ಧಿಗಳಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಮೊದಲು ರಕ್ಷಿತಾ ಶೆಟ್ಟಿಯನ್ನು ಅಶ್ವಿನಿ ಗೌಡ ಟಾರ್ಗೆಟ್ ಮಾಡುತ್ತಿದ್ದರು. ಈಗ ರಾಶಿಕಾ ಅವರು ಅದೇ ಕೆಲಸ ಮಾಡಿದ್ದಾರೆ. ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದುಕೊಂಡ ರೀತಿಯ ಬಗ್ಗೆ ವೀಕ್ಷಕರಿಗೆ ಅಸಮಾಧಾನ ಇದೆ. ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಈ ಎಲ್ಲಾ ವಿಷಯಗಳು ಚರ್ಚೆ ಆಗಬೇಕು ಎಂಬುದು ವೀಕ್ಷಕರ ಅಭಿಪ್ರಾಯ. ದಿನದಿಂದ ದಿನಕ್ಕೆ ರಾಶಿಕಾ ಶೆಟ್ಟಿ ಅವರು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ. ಅವರ ವರ್ತನೆಯಲ್ಲಿ ನೆಗೆಟಿವ್ ಅಂಶಗಳು ಎದ್ದು ಕಾಣ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆದಾಗ ಅವರಲ್ಲಿದ್ದ ವರ್ತನೆಗೂ ಪ್ರಸ್ತುತ ಇರುವ ವರ್ತನೆಗೂ ಭಾರಿ ವ್ಯತ್ಯಾಸ ಇದೆ. ಈ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವಾರ ರಾಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಮೇಲೆ ರೇಗಾಡಿದರು. ಅನಾಗತ್ಯವಾಗಿ ಜಗಳ ಮಾಡಿದರು. ಕೈ ನೋವಾಗಿದೆ ಎಂದು ನೆಪ ಹೇಳಿ ಅಡುಗೆ ಕೆಲಸದಿಂದ ತಪ್ಪಿಸಿಕೊಂಡರು. ಅಷ್ಟೇ ಅಲ್ಲದೆ ಟಾಸ್ಕ್ ಆಡುವಾಗ ರಕ್ಷಿತಾ ಶೆಟ್ಟಿಯ ಬಟ್ಟೆ ವಿಚಾರದಲ್ಲಿ ಸೂಕ್ಷ್ಮತೆ ಇಲ್ಲದಂತೆ ನಡೆದುಕೊಂಡರು. ಇದೆಲ್ಲವನ್ನು ನೋಡಿದ ವೀಕ್ಷಕರಿಗೆ ರಾಶಿಕಾ ಶೆಟ್ಟಿ ಮೇಲೆ ಅಸಮಾಧಾನ ಉಂಟಾಗಿದೆ. ಅಡುಗೆ ವಿಚಾರಕ್ಕೆ ನಿನ್ನೆಯೂ ರಕ್ಷಿತಾ ಶೆಟ್ಟಿ ಅವರು ಮತ್ತು ರಾಶಿಕಾ ಶೆಟ್ಟಿ ನಡುವೆ ಗಲಾಟೆಯಾಗಿದೆ. ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಅಡುಗೆ ಮನೆಯ ಎಲ್ಲಾ ಕೆಲಸಗಳಲ್ಲೂ ತೊಡಗಿಸಿಕೊಂಡಿದ್ದಾಳೆ. ಯಾರು ಅಡುಗೆ ಮಾಡ್ತಾರೋ ಬಿಡ್ತಾರೋ, ರಕ್ಷಿತಾ ಮಾತ್ರ ದಿನ ಬೆಳಗಿದ್ದು ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾಳೆ. ಇದನ್ನೇ ಮಿಸ್ಯೂಸ್ ಮಾಡಿಕೊಳ್ಳೋಕೆ ಮುಂದಾಗಿರುವಾಗ ರಕ್ಷಿತಾ ಈಗ ಸರಿಯಾದ ಉತ್ತರ ನೀಡಿದ್ದಾಳೆ. ಅಡುಗೆ ಮನೆ ಜವಾಬ್ದಾರಿ ರಕ್ಷಿತಾ ಶೆಟ್ಟಿಗೆ ಹಾಗೂ ರಾಶಿಕಾಗೂ ನೀಡಲಾಗಿತ್ತು. ಹಾಗಿದ್ರೂ ರಾಶಿಕಾ ಅಡುಗೆ ಮಾಡುವುದಕ್ಕೆ ಬಂದೇ ಇರುವುದಿಲ್ಲ. ಹೀಗಾಗಿ ರಕ್ಷಿತಾ ಅವಳನ್ನು ಅಡುಗೆ ಮಾಡಲು ಕರೆಯೋಕೆ ಹೋಗ್ತಾಳೆ. ಆದ್ರೆ ರಾಶಿಕಾ ಟಾಸ್ಕ್ ಆಡಿ ಕೈ ನೋವಾಗಿರೋದ್ರಿಂದ ಅಡುಗೆ ಮಾಡೋಕೆ ಆಗಲ್ಲ ಅನ್ನೋ ಸಿಲ್ಲಿ ಕಾರಣ ನೀಡುತ್ತಾಳೆ. ಇದರಿಂದ ಸಿಟ್ಟಾಗುವ ರಕ್ಷಿತಾ ರಾಶಿಕಾ ಅಡುಗೆ ಮಾಡೋಕೆ ಬರಲ್ಲ ಅಂತಿದ್ದಾಳೆ ಎಂದು ಮನೆಯ ಕ್ಯಾಪ್ಟನ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಾಳೆ. ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ರಾಶಿಕಾಗೆ ಬೆಂಬಲ ನೀಡಲು ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಸೇರಿಕೊಂಡಿದ್ದಾರೆ. ಈ ವೇಳೆ ಅಶ್ವಿನಿ ಗೌಡ ಹುಷಾರ್ ಎಂದು ರಕ್ಷಿತಾಗೆ ಆವಾಜ್ ಹಾಕಿದ್ದಾರೆ. ಅಲ್ಲದೆ ಮೂವರು ಗುಟ್ಟಾಗಿ ಸೇರಿ ಎತ್ತಿ ಕಟ್ಟುವ ರೀತಿಯಲ್ಲಿ ಗುಸುಗುಸು ಎಂದಿದ್ದಾರೆ. ಈ ವೇಳೆ ರಿಷಾ ಗೌಡ ಬೆಂಕಿ ಹಚ್ಚಬೇಡಿ ಅಷ್ಟೇ ಎಂದಿದ್ದಾರೆ. ನಿನಗಿಂತ ನಮಗೆ ಹೆಚ್ಚು ಗೌರವವಿದೆ, ಗೌರವ ಕೊಟ್ಟು ಮಾತನಾಡು ಎಂದು ಅಶ್ವಿನಿ ಗದರಿದ್ದಾರೆ. ಈ ಮೂವರು ಜೊತೆ ರಕ್ಷಿತಾ ವಿರುದ್ಧ ರಾಶಿಕಾ ಪರವಾಗಿ ಸೂರಜ್ ಸಿಂಗ್ ಕೂಡ ಮಾತನಾಡಿದ್ದಾರೆ. ರಕ್ಷಿತಾ ಎಲ್ಲದಕ್ಕೂ ಕೂಗೋದಲ್ಲ, ಹೇಳೋದಕ್ಕೆ ಕೇಳೋದಕ್ಕೆ ರೀತಿ ಇದೆ, ಅದನ್ನು ತಿಳಿದುಕೊಂಡು ಮಾತನಾಡು ಎಂದು ತಮ್ಮದೇ ಶೈಲಿಯಲ್ಲಿ ಗದರಿದ್ದಾರೆ. ಇತ್ತ ರಿಷಾ ಗೌಡ ವಯಸ್ಸಾದರೂ ಮರ್ಯಾದೆ ಕೊಡು, ನೀನು ಅದನ್ನು ಯಾರಿಗೂ ಕೊಡ್ತಿಲ್ಲ ಎಂದು ಆವಾಜ್ ಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಚ್ಚ ಸುದೀಪ್ ಅವರು ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ ಹಾಗೂ ಸೂರಜ್ ಅವರಿಗೆ ಗ್ರಹಚಾರ ಬೆಳೆಸಿದ್ದಾರೆ. ಹೌದು, ಅಶ್ವಿನಿ ಗೌಡ ಎಂದು ಹೆಸರು ತೆಗೆದುಕೊಂಡರೆ ಸಾಕು, ಪ್ರತಿ ಬಾರಿಯೂ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಅವರಿಗೆ ಟಾರ್ಗೆಟ್ ಮಾಡುತ್ತಲೇ ಇರುತ್ತಾರೆ. ಇದೇ ಸಂದರ್ಭದಲ್ಲಿ ಅಡುಗೆ ವಿಚಾರದಲ್ಲಿ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ನಡುವೆ ನಡೆದ ಸಂಭಾಷಣೆಯಲ್ಲೂ ಸಹ ಅಶ್ವಿನಿ ಗೌಡ ಅವರು ಮೂಗು ತೂರಿಸಿ ರಕ್ಷಿತಾ ಅವರಿಗೆ ಅಸಭ್ಯ ಪದಗಳಿಂದ ಏಕವಚನದಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ನಿಮಗಿಂತ ಹೆಚ್ಚು ಗೌರವ ನಮಗೆ ಇದೆ ಎಂದು ಹೇಳಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ನಿಮಗೆ ಹೆಚ್ಚು ಗೌರವ ಎಲ್ಲಿಂದ ಬಂತು ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ನಡತೆ, ನಿಮ್ಮ ಮಾತುಗಳನ್ನು ಸುಮ್ಮನೆ ಟೆಲಿಕಾಸ್ಟ್ ಮಾಡುವುದಿಲ್ಲ, ಅದರಲ್ಲೂ ಎಡಿಟ್ ಅಂತೂ ಮಾಡುವುದೇ ಇಲ್ಲ. ನೀವು ಬಳಸಿದ ಪದಗಳನ್ನು ಎಲ್ಲೋ ಮ್ಯೂಟ್ ಮಾಡದೆ ನೀವು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೀರಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಟೆಲಿಕಾಸ್ಟ್ ಆಗುತ್ತದೆ. ನಿಮಗಿಂತ ಹೆಚ್ಚು ಗೌರವ ಇದೆ ಎಂದು ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳಿದ್ರಿ ಅಲ್ವಾ? ಯಾರಾದ್ರೂ ನಿಮಗೆ ಹೇಳಿದ್ದಾರಾ ಮೇಡಮ್ ನಿಮಗೆ ಗೌರವ ಕೊಡ್ತಾ ಇದ್ದೇವೆ ಅಂತ? ನೀವು ಮಾತನಾಡುತ್ತಿರುವ ಪದಗಳು ನಿಮಗೆ ಏನಾದರೂ ಅರಿವು ಇದೆಯಾ? ನೀವು ಯಾವ ಪದಗಳನ್ನು ಬಳಸುತ್ತಿದ್ದೀರಾ ಎಂಬುದರ ಬಗ್ಗೆ ನಿಮಗೆ ಗಮನವಿದೆಯಾ? ಒಂದು ವಾರದಲ್ಲಿ
ಎಸ್ ಕ್ಯಾಟಗರಿ ಅಂತೀರಾ, ಇನ್ನೊಂದು ಎಪಿಸೋಡ್ಗಳಲ್ಲಿ ಬಣ್ಣ ಹಚ್ಚಿಕೊಂಡು ಕಂದ ಕಂದ ಎಂದು ಕರೆಯುತ್ತೀರಾ, ಮತ್ತೊಂದು ಎಪಿಸೋಡ್ನಲ್ಲಿ ಗೆಜ್ಜೆ ಶಬ್ದ ಮಾಡಿ ರಕ್ಷಿತಾ ಮೇಲೆ ಎತ್ತು ಕಟ್ತೀರಾ, ಅವಳು ಯಾವ ಲೆವೆಲ್ಗೆ ಬೇಕಾದರೂ ಇಳಿಯಬಹುದು ಎಂದು ಹೇಳ್ತೀರಾ, ಇನ್ನೊಂದು ಎಪಿಸೋಡ್ನಲ್ಲಿ ನನಗೆ ರೆಸ್ಪೆಕ್ಟ್ ಕೊಡಿ ಎಂದು ನೀವೇ ಹೇಳ್ತೀರಾ. ಈ ರೀತಿ ವರ್ತಿಸಿದ ನೀವು ಗೌರವದ ವಿಚಾರ ಮಾತನಾಡಲು ನಿಮಗೆ ಏನು ಅರ್ಹತೆ ಇದೆ? ನಿಮಗೆ ಯಾರು ಗೌರವವನ್ನು ಕೊಡುತ್ತಿದ್ದಾರೆ? ನಿಮ್ಮನ್ನು ನೀವೇ ಗೌರವಿಸಬೇಕು ಅಷ್ಟೇ ಹೊರತು ನಿಮ್ಮನ್ನು ಯಾರು ಗೌರವ ಕೊಡುತ್ತಿದ್ದಾರೆ ಎಂಬ ಭ್ರಮೆಯಿಂದ ಆಚೆ ಬನ್ನಿ ಎಂದು ಕಿಚ್ಚ ಎಲ್ಲರ ಮುಂದೆ ತಲೆ ಬಗ್ಗಿಸುವಂತೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಅಶ್ವಿನಿ ಮೇಡಂ, ನೀವಿಲ್ಲಿ ಏನು ಗೌರವಕ್ಕಾಗಿ ಗೌರವವನ್ನು ಕೇಳುತ್ತಾ ನಿಮ್ಮ ಪ್ರತಿಸ್ಪರ್ಧಿಯನ್ನು ಅಗೌರವದಿಂದ ಮಾತನಾಡುತ್ತಾ ಅಸಭ್ಯ ಪದಗಳನ್ನು ಬಳಸುತ್ತಾ ಇದ್ದೀರಿ, ಅದು ನಿಮಗೆ ಗೊತ್ತಿಲ್ಲ. ಈ ಪ್ರತಿಯೊಂದು ಎಪಿಸೋಡ್ಗಳನ್ನು ನೋಡುತ್ತಿರುವುದು ನೀವಲ್ಲ, ನೀವು ಬರೀ ಬಿಗ್ ಬಾಸ್ನ ಸ್ಪರ್ಧಿಗಳು. ಆದರೆ ವೀಕ್ಷಕರು ಅಂತ ಒಬ್ಬರಿದ್ದಾರೆ, ಅವರು ನಿಮ್ಮ ಪ್ರತಿಯೊಂದು ವರ್ತನೆಯನ್ನು ವೀಕ್ಷಿಸುತ್ತಿರುತ್ತಾರೆ. ನೀವು ಗೌರವವನ್ನು ಪಡೆದುಕೊಳ್ಳುವುದು ಇಲ್ಲಿ ಅಲ್ಲ, ನೀವು ಗೌರವವನ್ನು ಪಡೆದುಕೊಳ್ಳಬೇಕಾದದ್ದು ವೀಕ್ಷಕರ ಹತ್ತಿರ. ನಿಮ್ಮ ವರ್ತನೆ, ನಿಮ್ಮ ಭಾಷೆ, ನಿಮ್ಮ ನಡವಳಿಕೆ ಹಾಗೂ ನಿಮ್ಮ ಅನ್ಯಾಯದ ಆಟಗಳನ್ನು ದಿನದಿಂದ ದಿನಕ್ಕೆ ಅತಿರೇಕಕ್ಕೆ ಹೋಗುತ್ತದೆ. ಇದನ್ನು ನೀವು ವಾರ್ನಿಂಗ್ ಅಂತ ಆದರೂ ತಿಳಿಯಬಹುದು, ಇಲ್ಲದಿದ್ದರೆ ಎಚ್ಚರಿಕೆಯ ಗಂಟೆ ಎಂದಾದರೂ ತಿಳಿಯಬಹುದು. ಈ ಮನೆಯಲ್ಲಿ ಉಳಿಯಬೇಕೆಂದರೆ ಮೊದಲು ಮನೆ ಮಂದಿಯ ಮನಸ್ಸನ್ನು ಗೆಲ್ಲಿ, ಆನಂತರ ಬಿಗ್ ಬಾಸ್ ವೀಕ್ಷಕರ ಮನವನ್ನು ಆಟೋಮ್ಯಾಟಿಕ್ ಆಗಿ ಗೆಲ್ಲುತ್ತೀರಿ. ಇದು ಎಂದಿಗೂ ನೆನಪಿರಲಿ. ನಿಮ್ಮ ಸುತ್ತಮುತ್ತಲಿನ ಜನಗಳ ಮನಸ್ಸನ್ನು ನೀವು ಗೆದ್ದರೆ ನಿಮ್ಮನ್ನು ಸಾವಿರಾರ ಕಣ್ಣುಗಳು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮಲ್ಲಿ ಇರುವಂತಹ ಭ್ರಮೆಯಿಂದ ಆಚೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಕೊಡುವಂತಹ ಪ್ರತಿಯೊಂದು ನಿಯಮಗಳನ್ನು ಉಲ್ಲಂಘಿಸದೆ ಚಾಚು ತಪ್ಪದೆ ಪಾಲನೆ ಮಾಡಿದ್ದೇ ಆದರೆ ಖಂಡಿತ ನೀವು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬಹುದು ಎಂದು ಖಡಕ್ ಆಗಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.